ಈ ಒಂದು 11 ತಿಂಗಳ ಒಂದು ಅಧಿಕಾರಾವಧಿ ಖುಷಿ ತಂದಿದೆಯಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿ ಮಂತ್ರಿಮಂಡಲವನ್ನು ರಚನೆ ಮಾಡಿ ಈ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಮೇಲೆ ಪ್ರಭಾವ ಬೀರುವ ವಿಶ್ವಾಸ ಇದೆಯಾ? ಬಿಜೆಪಿ ಅಧಿಕಾರಕ್ಕೆ ಬಂದ ಪ್ರತಿಯೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಕುಟುಂಬ ನಡೆಸಲಿಕ್ಕೆ ಹೆಣ್ಮಕ್ಳ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಕುಟುಂಬದ ಯಜಮಾನಿ ಹತ್ರ ಜಯಪ್ರಕಾಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಇದೆ ನಿಮಗೆ? ಬಸವಣ್ಣನ ವಚನವನ್ನು ಪಾಲನೆ ಮಾಡ್ತಕ್ಕಂಥ ಮನಸ್ಥಿತಿ ಅವರಿಗಿದೆ. ಕಾಯಕವೇ ಕೈಲಾಸ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಏನು ನವೀಕರಿಸಬಹುದಾದ ಇಂಧನ ನಿಗಮದ ಅಧ್ಯಕ್ಷರು, ಶೃಂಗೇರಿ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರುವಂತಹ ಶ್ರೀಯುತ ಟಿ.ಡಿ. ರಾಜೇಗೌಡರು ನಮ್ಮ ಜೊತೆ ಇದ್ದಾರೆ. ರಾಜೇಗೌಡರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಅಷ್ಟೇ ಮತ್ತು ಇಡೀ ದೇಶದ ಜನರಿಗೆ, ವಿಶೇಷವಾಗಿ ಹಿಂದೂಗಳಿಗೆ ಯುಗಾದಿನ ಹೊಸ ವರ್ಷ. ಇಡೀ ದೇಶದ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಸುಖ, ಸಂಪತ್ತು, ನೆಮ್ಮದಿಯ ಬದುಕು, ಉತ್ತಮ ಮಳೆ ಬೆಳೆ, ಉದ್ಯೋಗದ ಅವಕಾಶ ಎಲ್ರಿಗೂ ಸಿಕ್ಕಲಿ, ಆರೋಗ್ಯವಂತಾಗಿ ಬಾಳಲಿ ಅಂಥೇಳಿ ನಾನು ಎಲ್ಲ ಕೈಗಳನ್ನು ಮರೆತು ಸಿಹಿಯನ್ನು ಮುಂದಿನ ವರ್ಷ ಸಿಗಲಿ ತಮ್ಮೆಲ್ಲರಿಗೂ ಅಂಥೇಳಿ ನಾನು ಶುಭ ಹಾರೈಸ್ತೇನೆ. ಶಾಸಕರೇ, ಈಗ ಏನು ಶೃಂಗೇರಿ ಕ್ಷೇತ್ರದ ಶಾಸಕರಾಗಿ 2ನೇ ಬಾರಿ ಆಯ್ಕೆಯಾಗಿ 11 ತಿಂಗಳು ಕಳೆದಿರುವಂಥದ್ದು, ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಈ ಒಂದು 11 ತಿಂಗಳ ಒಂದು ಅಧಿಕಾರಾವಧಿ ಖುಷಿ ತಂದಿದೆಯಾ? 11 ತಿಂಗಳ ಅವಧಿ ನಿಜವಾಗೂ ಖುಷಿ ತಂದಿದೆ. ಯಾಕೆಂದರೆ ನಮಗೆ ಸ್ಪಷ್ಟ ಬಹುಮತದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿ ಮಂತ್ರಿಮಂಡಲವನ್ನು ರಚನೆ ಮಾಡಿದ್ದಾರೆ. ಚುನಾವಣೆ ಪೂರ್ವ ನಾವು ನಮ್ಮ ಸರ್ಕಾರ 5 ಭರವಸೆಗಳನ್ನು ಘೋಷಣೆ ಮಾಡಿತ್ತು. ಭರವಸೆ ಪತ್ರಗಳನ್ನು ನಾವು ಮನೆಗಳಿಗೆ ಹೋಗಿ ವಿತರಣೆ ಮಾಡಿದ್ವಿ. ಸ್ವಲ್ಪ ಆತಂಕ ಇತ್ತು ನಮಗೆ. ಯಾಕೆಂದ್ರೆ ಸುಮಾರು 65,000ದಿಂದ 70,000 ಕೋಟಿ ರೂಪಾಯಿ ಬೇಕಾಗ್ತದೆ ಇವು 5 ಭಾಗ್ಯಗಳನ್ನ ಕೊಡಲಿಕ್ಕೆ. ಇದು ಸಾಧ್ಯನಾ? ಜನರು ಆಯ್ಕೆ ಮಾಡಿ ಅಧಿಕಾರಕ್ಕೆ ತಂದರೆ ನಾವು ಮನೆಗೆ ಹೋಗಿ ಆ ಗ್ಯಾರಂಟಿ ಪತ್ರಗಳನ್ನು ವಿತರಣೆ ಮಾಡಿದ್ದು. ಅವ್ರ ಹತ್ರ ಹೇಗೆ ಮುಂದೆ ಅವರನ್ನು ಎದುರಿಸೋದು ಅನ್ನೋ ಆತಂಕ ನಮಗೂ ಕೂಡ ಇತ್ತು. ಆ ಎಲ್ಲ ಆತಂಕಗಳಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಪರಿಹಾರ ಕೊಟ್ಟಿದೆ. ನನಗೆ ಗೊತ್ತಿದ್ದಾಗೆ ಬರೀ ಭಾರತ ದೇಶ ಮಾತ್ರ ಅಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಶೋಷಿತ ವರ್ಗದ, ಬಡವರು, ಕೂಲಿ ಕಾರ್ಮಿಕರು, ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾದಂಥ ಎಲ್ಲ ಸಮುದಾಯಗಳಿಗೆ, ಅದು ಪಕ್ಷಭೇದ ಇಲ್ದಲೆ, ಜಾತಿ ಮತಭೇದ ಇಲ್ದಲೆ, ಎಲ್ರಿಗೂ ವೈಯಕ್ತಿಕವಾಗಿ ಅವರ ಖಾತೆಗೆ ನೇರವಾಗಿ DBT ಮುಖಾಂತರ ಆ ಭಾಗ್ಯಗಳನ್ನು ತಲುಪಿಸಿರೋ ಅಂಥದ್ದು. ಮತ್ತು 5 ಭಾಗ್ಯಗಳನ್ನು ಕೇವಲ 8-9 ತಿಂಗಳೊಳಗಡೆ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ಒಂದು ಇತಿಹಾಸ. ಅದಕ್ಕೋಸ್ಕರ ಈ ಸಮಸ್ತ ಈ ರಾಜ್ಯದ ಜನರ ಪರವಾಗಿ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬರವರ ನೇತೃತ್ವದ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಮುಖವಾಗಿ ಈಗ ನೀವು ಶಾಸಕರಾಗಿ 2ನೇ ಬಾರಿ ಆಯ್ಕೆಯಾಗಿದ್ದೀರಾ. ನಿಮ್ಮದೇ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಜನರ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಕ್ಷೇತ್ರಕ್ಕೆ ಈ ಒಂದು 11 ತಿಂಗಳ ಅವಧಿಯಲ್ಲಿ, ನಾನು ಮೊದಲ 5 ವರ್ಷ ಅವಧಿ ನಾನು ಕೇಳಲ್ಲ, ಈ ಒಂದು 11 ತಿಂಗಳ ಅವಧಿಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ಯೋಜನೆಗಳು ಬಂದಿದೆ, ಒಂದು ಮಿನಿಮಮ್ ಎಷ್ಟು ಒಂದು ಅನುದಾನ ಶೃಂಗೇರಿ ಕ್ಷೇತ್ರಕ್ಕೆ ಬಂದಿದೆ ಪ್ರಸ್ತುತ? ಈಗಾಗಲೇ 11 ತಿಂಗಳ ಅಧಿಕಾರ ಅವಧಿಯಲ್ಲಿ ನಾನು ಹಿಂದೆ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ, ನಾನು ಈ ಕ್ಷೇತ್ರದ ಶಾಸಕನಾಗಿದ್ದಾಗ ಕೆಲವು ಆರೋಪಗಳನ್ನು ಮಾಡಿದ್ದೆ. ಅನುದಾನ ತಡೆ ಹಿಡಿಯುವಂಥದ್ದು, ಪಕ್ಷಪಾತ ಮಾಡೋವಂಥದ್ದು, ನಮಗೆ ಕಾಂಗ್ರೆಸ್ ಶಾಸಕ ಅಂಥೇಳಿ ಅನುದಾನ ಕೊಡುವಂಥದ್ರಲ್ಲಿ ಮುಖ್ಯಮಂತ್ರಿಗಳ ಮನಸ್ಸಿದ್ರು ಕೂಡ ಅದನ್ನು ಈ ಕ್ಷೇತ್ರದಲ್ಲಿ ತಡೆದಂಥ
ವಿಷಯಗಳ ಬಗ್ಗೆ ನಾನು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಮಾಧ್ಯಮಗಳ ಮೂಲಕ ಹೇಳಿಕೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. SHDP ಹೊರತುಪಡಿಸಿ ಬಹುತೇಕ ಅವರೇನೇನು ತಡೆ ಹಿಡಿದಿದ್ದರು ಮತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿಯಲ್ಲಿ ಸುಮಾರು 22 ಕೋಟಿ ರೂಪಾಯಿ ಮಂಜೂರಾತಿಯಾಗಿದ್ದನ್ನು ಶಾಸಕ ಅಧ್ಯಕ್ಷ ಮತ್ತು ಸರ್ಕಾರದ ವಿವೇಚನಾ ಅಡಿನಲ್ಲಿ ಮಂಜೂರಾಗಿದ್ದಂಥ ಅನುದಾನವನ್ನು ತಡೆ ಹಿಡಿದಿದ್ದನ್ನು ಅದು ಶಿಕಾರಪುರಕ್ಕೆ ತೆಗೆದುಕೊಂಡು ಅದನ್ನು ಸಂಪೂರ್ಣ ಅಲ್ಲಿ ಆ ಕೆಲಸ ಆಗಿದೆ. ಅದು ಹೊರತುಪಡಿಸಿದರೆ ಬಾಕಿ PWD, VJNL, ಕಾವೇರಿ ನೀರಾವರಿ ನಿಗಮ, ಅಲ್ಪಸಂಖ್ಯಾತರ ನಿಗಮಗಳು, ಹಾಗೆಯೇ ಹಿಂದುಳಿದ ವರ್ಗಗಳ ನಿಗಮ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಲ್ಲಿ ಏನೇನು ಅನುದಾನಗಳನ್ನು ತಡೆ ಹಿಡಿದಿದ್ರು ಅವನ್ನು ರಿಸ್ಟೋರ್ ಮಾಡಿಸಿ ಅವೆಲ್ಲ ಕೆಲಸಗಳಿಗೆ ಪ್ರಾರಂಭ ಆಗಿದ್ದಾವೆ. ಯಾವ್ಯಾವ ಈ ಚುನಾವಣೆ ಘೋಷಣಾಪೂರ್ವ ಕೋಡ್ ಆಫ್ ಕಾಂಡಕ್ಟ್ ಬರೋದಕ್ಕಿಂತ ಮುಂಚೆ ಆದೇಶಗಳಾಗಿದ್ದು ಅವೆಲ್ಲವೂ ಕೆಲಸಗಳು ನಡೀತಾ ಇದ್ದಾವೆ. ಯಾವ ಆದೇಶ ಆಗಿಲ್ಲ ಅವು ಕೋಡ್ ಆಫ್ ಕಾಂಡಕ್ಟ್ ಬಂದಿದೆ. ಜೂನ್ 4ನೇ ತಾರೀಕಿನವರು ಕೋಡ್ ಆಫ್ ಕಾಂಡಕ್ಟ್ ಇದೆ. ಅದಾದ ನಂತರ ಅವನ್ನೆಲ್ಲವನ್ನು ನಾವು ಪ್ರಾರಂಭ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾನು ಇಡೀ ರಾಜ್ಯ ಜಿಲ್ಲೆ ಮಾತಾಡಕ್ಕೆ ಹೋದೆ. ನನ್ನ ಕ್ಷೇತ್ರಕ್ಕೆ ಸೀಮಿತ ಆಗಿದೆ. ಅತ್ಯಂತ ಗುಣಮಟ್ಟದ ಎಲ್ಲ PWD ರಸ್ತೆಗಳ ಗುಂಡಿ ಮುಚ್ಚುವಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ. PRD ರಸ್ತೆಗಳನ್ನ ಅನುದಾನ ಬಿಡುಗಡೆ ಅದರ ಅನುಗುಣವಾಗಿ ಕೆಲಸಗಳು ಮಾಡಿದ್ದು, ಇನ್ನೂ ದುರಸ್ತಿ ಕೆಲಸಗಳು ಬಾಕಿ ಇದ್ದಾವೆ. ಕುಡಿಯೋ ನೀರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ, ಅತ್ಯಂತ ಭೀಕರ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೇವೆ. ಇಂಥ ಬರಗಾಲಗಳ ಮಧ್ಯೆನೂ ಕೂಡ ರೈತರಿಗೆ ಆತ್ಮಸ್ಥೈರ್ಯ ಕಳ್ಕೊಳ್ಬಾರ್ದು ಅಂತ ಹೇಳಿ ಸಹಕಾರಿ ಕ್ಷೇತ್ರಗಳು ಪಡೆದಂಥ ಸಾಲಗಳ ಬಡ್ಡಿಯನ್ನು ಮನ್ನಾ ಮಾಡಿದ್ದಾರೆ. ಭೂಭಿವೃದ್ಧಿ ಬ್ಯಾಂಕ್ನಲ್ಲಿ ಪಡೆದಂಥ ಸಾಲದ ಸಂಪೂರ್ಣ ಬಡ್ಡಿ ಸುಸ್ತಿ ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ರು. ಅದು ಅವಧಿ ಮುಗಿದೋಗಿತ್ತು, ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಎಲ್ಲೆಲ್ಲಿ ಬರಗಾಲ ಬಂದಿದೆಯೋ ಅವರಿಗೆ ಅಗತ್ಯ ಇದ್ದಲ್ಲಿ 2,000 ರೂಪಾಯಿಯನ್ನು ಅವರ ಅಕೌಂಟಿಗೆ DBT ಮುಖಾಂತರ ಕಳಿಸೋಂಥ ಕೆಲಸಗಳನ್ನ ಮಾಡಿದ್ದಾರೆ. ಇಂಥ ಬರಗಾಲದ ಪರಿಸ್ಥಿತಿಯಲ್ಲ 5 ಭಾಗ್ಯಗಳನ್ನು ಕೊಟ್ಟರಲ್ಲ, ಅವು ಆ ಒಂದು ಪ್ರತಿಯೊಬ್ಬ ಕುಟುಂಬಗಳಿಗೂ ಪ್ರತಿಯೊಬ್ಬ ಜನರಿಗೂ ಅದೊಂದು ರೀತಿ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ. ಕುಡಿಯೋ ನೀರಿಗೆ ನಮ್ಮ ಹತ್ರ ಸಾಕಷ್ಟು ದುಡ್ಡಿದೆ. ಎಲ್ಲೆಲ್ಲಿ ಕುಡಿಯೋ ನೀರಿನ ದೂರುಗಳು ಬರ್ತವೆ, ನಾವು ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಈಗಾಗಲೇ ಅತಿವೃಷ್ಟಿ ಹಾನಿ ಹೇಗೆ ಮಾಡಿದ್ದು ಸಭೆ, ಅದೇ ಅನಾವೃಷ್ಟಿ ಬಗ್ಗೆನೂ ಬರದ ಬಗ್ಗೆನೂ ಕೂಡ ಸಭೆ ಮಾಡಿ ಪ್ರತಿಯೊಂದು ತಾಲೂಕಲ್ಲೂ ಅದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಕಟ್ಟುನಿಟ್ಟಿನ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ನಾವು ಕೂಡ ಸಭೆ ಮಾಡಿ ಪ್ರತಿಯೊಂದು ತಾಲೂಕುಗಳಲ್ಲಿ ಸಭೆ ಮಾಡಿ ಕಟ್ಟುನಿಟ್ಟಿನ ಆದೇಶವನ್ನು ನಾವು ಮಾಡಿದ್ದೇವೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಾರ್ಜ್ ಸಾಹೇಬರು ಕೂಡ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟಗಳಲ್ಲಿ ಬಂದು ಬರ ನಿರ್ವಹಣೆ ಬಗ್ಗೆ ಸಭೆ ಮಾಡಿದ್ದಾರೆ. ನಾವೇನೇನು ಬೇಡಿಕೆ ಇಟ್ಟಿದ್ವಿ, ಮೇವಿನ ಕೊರತೆ ಇಲ್ಲ, ನಮಗೀಗ ಸಫಿಷಿಯೆಂಟ್ ಮೇವಿದೆ. ಕುಡಿಯೋ ನೀರಿಗೆ ನಮಗೆ ಈಗಾಗಲೇ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಪ್ರತಿಯೊಂದು ತಾಲೂಕುಗಳಿಗೆ 60 ಲಕ್ಷ ರೂಪಾಯಿ ಕ್ರಿಯಾಶೀಲ ಯೋಜನೆ ಮಾಡಿ ಅನುಷ್ಠಾನಗೊಳಿಸೋದಕ್ಕೆ, ಮತ್ತು NDRF SDRF ಅಡಿನಲ್ಲಿ 25 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತದೆ ಅದು ತುರ್ತಾಗಿ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ನಮಗೆ ಇಂಧನ ಸಚಿವರೇ ಜಾರ್ಜ್ ಸಾಹೇಬರಾಗಿರೋದ್ರಿಂದ ಪವರ್ ಬೇಕಾದಂಥ ಸಂದರ್ಭ ಕೂಡಲೇ TC ಕಳಿಸ್ಕೊಡೋಂಥದ್ದು, ಅವರಿಗೆ ಶೀಘ್ರ ಅದಕ್ಕೆ ಬೋರ್ವೆಲ್ ಕೂಡ ಇಮಿಡಿಯೇಟ್ ಕನೆಕ್ಷನ್ ಕೊಡೋಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಇಂಥ ಬರಗಾಲ ಪರಿಸ್ಥಿತಿಯಲ್ಲೂ ಕೂಡ ನಮಗೇನು 7 ಗಂಟೆ ರೈತರಿಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದು ಯಾವುದೇ ರೀತಿ ಚಾಚು ತಪ್ಪದೆ ಕೊಟ್ಟಿದ್ದಾರೆ. ಇಷ್ಟೊಂದು ಕಷ್ಟ ಕಾಲದಲ್ಲೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ 2 ಫೇಸ್ ಕರೆಂಟನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮಲ್ಲಿ ಪ್ರೊಡಕ್ಷನ್ಗೂ ಮತ್ತು ಕನ್ಸಂಪ್ಷನ್ಗೂ ಸಮತೋಲನ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೊರತೆ ಆಗಿದ್ದರಿಂದ ಹೊರ ರಾಜ್ಯಗಳಿಂದ ಖರೀದಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆಯೇ PWD ನಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆ ಅಡಿನಲ್ಲಿ 25 ಕೋಟಿ ರೂಪಾಯಿ ನಮಗೆ ಕೊಟ್ಟಿದ್ದೀವಿ. ಅದರಲ್ಲಿ ಸಹ ನಾವು PWD, PRED, ಗ್ರಾಮೀಣ ರಸ್ತೆಗಳು, ಒಂದಷ್ಟು ಸಮುದಾಯಗಳು, ಒಂದಷ್ಟು ನಗರಗಳಿಗೆ ಈ ರೀತಿ ಹಣಗಳನ್ನು ಕೊಟ್ಟು
ಅವೆಲ್ಲ ಕ್ರಿಯಾಶೀಲ ಯೋಜನೆ ಆಗಿ ಈಗಾಗಲೇ ಅನುಷ್ಠಾನಗೊಳಿಸೋಂಥ ಬಾಕಿ ಇದೆ. ಕೋಡ್ ಆಫ್ ಕಂಡಕ್ಟ್ ಅಂತ ಅದು ಕೂಡ ಪ್ರಾರಂಭ ಆಗ್ತದೆ. SHDP ಸುಮಾರು 20 ಕೋಟಿ ರೂಪಾಯಿ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಾರೆ. ಅದು DPR ಆಗ್ತಾ ಇದೆ. ಆ ತಕ್ಷಣ ಅದು ಕೂಡ ಕೆಲಸ ಪ್ರಾರಂಭ ಆಗ್ತದೆ. ಮತ್ತು ಹಿಂದೆ ತಡೆ ಪೆಂಡಿಂಗ್ ಆದಂಥ ವರ್ಕ್ಗಳನ್ನು ನಾವು ಒತ್ತಡ ತಂದು ಅವರಿಗೆ ಅನುಷ್ಠಾನಗೊಳಿಸೋಕೆ ಮಾಡ್ತಾ ಇದ್ವಿ. ಜೊತೆಗೆ ಹಿಂದೆ ಸರ್ಕಾರ ಬಾಕಿ ಮಾಡಿದಂಥ 1 ಲಕ್ಷದಿಂದ 1 ಕೋಟಿವರೆಗೆ ಏನು ಬಿಲ್ ಬಾಕಿ ಇತ್ತು ಅದು ಸಂಪೂರ್ಣ ಕ್ಲಿಯರ್ ಮಾಡಿದ್ದಾರೆ. ಈಗ 1 ಕೋಟಿಯಿಂದ 5 ಕೋಟಿವರೆಗೂ ಕೊಡ್ತಾರೆ. ಸ್ಲ್ಯಾಬ್ ಮಾಡ್ಕೊಂಡು ಗುತ್ತಿಗೆದಾರರಿಗೆ ಹಣನೂ ಕೂಡ ಪಾವತಿ ಮಾಡ್ತಾ ಇದ್ದಾರೆ ಹಂತಂತ. ಅವರು ಮಂಜೂರು ಮಾಡಿ ಕೆಲಸ ಮಂಜೂರು ಮಾಡೋದಕ್ಕೂ ನಮ್ಮ ಆರ್ಥಿಕ ವ್ಯವಸ್ಥೆಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಇಷ್ಟೊಂದು ಭಾಗ್ಯಗಳನ್ನು ಕೊಟ್ಟು ಕೂಡ ಅದನ್ನು ಕೂಡ ಯಾವುದೇ ಹಿಂದೆ ಮಂಜೂರಾತಿ ಆದಂಥ ಕಾಮಗಾರಿಗಳನ್ನು ತಡೆ ಹಿಡಿದ್ದಾರೆ. ಹಂತವಾಗಿ ಅನುದಾನ ಕೊಡುವಂಥ ತೀರ್ಮಾನವನ್ನು ಸರ್ಕಾರ ಕೈಗೊಂಡು ಅದನ್ನು ಕೂಡ ಅನುಷ್ಠಾನಗೊಳಿಸ್ತಾರೆ. ಹಾಗಾಗಿ ನಮಗೆ ಈ ಸರ್ಕಾರದ ಬಗ್ಗೆ ಸಂಪೂರ್ಣ ತೃಪ್ತಿದೆ. ನಾವೆಲ್ಲ ನಿರೀಕ್ಷೆಗೆ ಮೀರಿದ ಕಾಯಕಗಳು ಕೆಲಸಗಳು ಆಗ್ತವೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ನೀವು 2ನೇ ಬಾರಿ ಶಾಸಕರಾಗಿದ್ರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಈ ನಡೆಯಲ್ಲಿ ರಾಜೇಗೌಡರು ಸಚಿವರಾಗ್ತಾರೆ ಅನ್ನೋ ಒಂದು ನಂಬಿಕೆ ಇದನ್ನ ಒಂದು ಜನತೆಯಲ್ಲಿತ್ತು. ಆದರೆ ಅದಾಗಿಲ್ಲ. ನಂತರ ನೀವು ಏನು ನವೀಕರಿಸಬಹುದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೀವು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದೀರ. ಈ ಹಿನ್ನೆಲೆಯಲ್ಲಿ ಕೇಳ್ತೀನಿ, ಈಗ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಕಾರಣ ಈಗ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಶೃಂಗೇರಿ ಕ್ಷೇತ್ರ ಕೂಡ ಹೆಚ್ಚಾಗಿ ಏನೊಂದು ರೈತರು ಇರುವಂಥದ್ದು, ಹೆಚ್ಚಾಗಿ ಎಸ್ಟೇಟ್ಗಳಾಗಿರ್ಬೋದು. ಈ ಹಿನ್ನೆಲೆಯಲ್ಲಿ ಶೃಂಗೇರಿ ಕ್ಷೇತ್ರ ಆಗಿರ್ಬೋದು, ಚಿಕ್ಕಮಗಳೂರು ಜಿಲ್ಲೆಗೆ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಏನು ನಿರೀಕ್ಷೆ ಮಾಡ್ಬೋದು? ಈಗ ನಮ್ಮ ಜಿಲ್ಲೆಯಲ್ಲಿ ನಾವು 5 ಗೆದ್ದಿದ್ದೀವಿ. ಹಾಸನ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ ಈ ಭಾಗಗಳಲ್ಲಿ ಯಾವುದೇ ಮಂತ್ರಿಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರಲ್ಲೂ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಇರ್ತದೆ. ಜಾತಿವಾರು ಹಂಚಿಕೆ ಮಾಡಬೇಕಾಗ್ತದೆ ಮಂತ್ರಿಗಳನ್ನ, ಮತ್ತು ಏರಿಯಾವಾರು ಹಂಚಿಕೆ ಮಾಡಬೇಕಾಗ್ತದೆ. ಆ ಕಾರಣದಿಂದ ಕೊಡುವಂಥ ಪ್ರಯತ್ನಗಳು ಮಾಡಿದ್ರು ಕೂಡ ಸಾಧ್ಯ ಆಗಲಿಲ್ಲ. ಒಕ್ಕಲಿಗ ಸಮುದಾಯದ ಶಾಸಕರಿಗೆ ಹೆಚ್ಚು ಗೆದ್ದಿರೋದ್ರಿಂದ ಇಷ್ಟಿಷ್ಟು ಸೀಟು ಅಂತ ಇರ್ತದೆ. ಅದರೊಳಗಡೆ ನಾವು ಇದರೊಳಗಡೆ ಫಿಟ್ ಇನ್ ಆಗಲಿಲ್ಲ. ತದನಂತರ ನನಗೆ ಒಂದು ಉತ್ತಮವಾದಂಥ ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಇಂಧನ ಸಚಿವರು, ಜೊತೆಗೆ ರಾಜ್ಯ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಇವತ್ತು ಜನರು ತಿಳ್ಕೋಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ 2018ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, DK ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದರು. ಅವಾಗ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ಮಾಡಿದ್ರು. 2050 ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಘಟಕವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. 2018ರಲ್ಲಿ ಆ ಘಟಕ ಏನಿದೆ ಅದನ್ನು ವರ್ಲ್ಡಲ್ಲಿ, ಪ್ರಪಂಚದಲ್ಲಿ ನಂಬರ್ 1 ಆಗಿದೆ. ಸ್ಟಿಲ್ ಇವತ್ತು ನಾವು 4ನೇ ಸ್ಥಾನದಲ್ಲಿದ್ದೀವಿ. ಇಂಡಿಯಾದಲ್ಲಿ ಬಹುಶಃ 3ನೇ ಸ್ಥಾನದಲ್ಲಿದ್ದೀವಿ, ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್. ಅದಾದ ನಂತರ ಇವರು ಅಧಿಕಾರದಲ್ಲಿದ್ದಾಗ ಬರೀ ಭಾಷಣಗಳು, TV ಹೇಳಿಕೆಗಳು, ಉದ್ದ ಭಾಷಣ ಮಾಡಿದ್ಬಿಟ್ಟು ಏನಾದ್ರು ಮುಂದೆ 1 ಮೆಗಾವಾಟ್ ಪವರ್ ಜನರೇಷನ್ಗೆ ಇವರು ಎಲ್ಲಾದರೂ ಮಾಡೋಂಥ ಕ್ರಮಗಳನ್ನೆಲ್ಲರೂ ತೆಗೆದುಕೊಂಡಿದ್ದಾರ? ಇಲ್ಲ. ಈಗ ನಾವು ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟಲ್ಲಿ ಓದಿದ್ದಾರೆ, ನಾವು ಸೋಲಾರ್ ಮತ್ತು ವಿಂಡ್ ಮಿಲ್, ಬಯೋ ಪವರ್ ಪ್ರೊಡಕ್ಷನ್ಸ್ಗೆ ನಾವು ಒತ್ತು ಕೊಡಬೇಕಾಗಿದೆ. ಪರಿಸರ ಹಿತದೃಷ್ಟಿಯಿಂದಲೂ ಕೂಡ ಕೋಲ್ ನಾವು ಇಂಪೋರ್ಟ್ ಮಾಡಿ ಅಥವಾ ಕೋಲ್ ನಮ್ಮ ಬೇರೆ ರಾಜ್ಯಗಳಿಂದ ತರಿಸಿ ಪವರ್ ಉತ್ಪಾದನೆ ಮಾಡ್ಬೋದು. ಅದು ಪರಿಸರದ ಮೇಲೆ ಬಹಳ ದೊಡ್ಡ ಹಾನಿ ಆಗ್ತದೆ. ವಿಂಡ್ ಮಿಲ್ಲಿಂದ ಪರಿಸರಕ್ಕೆ ಯಾವುದೇ ಹಾನಿ ಆಗಲ್ಲ. ಹೈಡ್ರೋ ಪವರ್ ಜನರೇಷನ್ಗೆ ಯಾವುದೇ ಹಾನಿ ಆಗೋದಿಲ್ಲ. ಹಾಗೆಯೇ ಸೋಲಾರ್ ವಿದ್ಯುತ್ ಉತ್ಪಾದನೆ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿದ್ರೆ ಪರಿಸರದ ಮೇಲೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ವೇಸ್ಟ್ ಲ್ಯಾಂಡಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡೋಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಈಗ
ನಮಗೆ ಅತಿ ಹೆಚ್ಚು ಕರೆಂಟ್ ಉತ್ಪಾದನೆ ಮಾಡ್ತಾ ಹಿಂದೆ ಕೊಡ್ತಾ ಇದ್ದಂಥದ್ದು ಹೈಡ್ರೋ ಎಲೆಕ್ಟ್ರಿಸಿಟಿ. ಬಹುತೇಕ ಡ್ಯಾಮ್ಗಳಲ್ಲಿ ಶಿಲ್ಟ್ ಫಾರ್ಮ್ ಆಗ್ತಾ ಇದೆ. ಡಿಶಿಲ್ಟ್ ಮಾಡೋದಕ್ಕೆ ಯಾವುದೇ ಯೋಜನೆಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಿದೆ. ಡಿಶಿಲ್ಟ್ ಮಾಡಿ ಎಲ್ಲಿ ಮಣ್ಣು ಹಾಕೋದು ಅನ್ನೋದು ದೊಡ್ಡ ಸಮಸ್ಯೆ. ಅದೊಂದು ಕಡೆ ಹಂತ ಹಂತವಾಗಿ ನೀರಿನ ಶೇಖರಣಾ ಒಂದು ಏನು ವ್ಯವಸ್ಥೆ ಇದೆಯೋ ವಾಲ್ಯೂಮ್ ಅದು ಕಮ್ಮಿ ಆಗ್ತಾ ಇದೆ ಶೀಲ್ಡ್ ಫಾರ್ಮ್ ಆದಾಗ. ಇತ್ತೀಚೆಗೆ ದಿನಗಳಲ್ಲಿ ಮಳೆ ವರ್ಷ ಪ್ರತಿ ಕಮ್ಮಿ ಆಗ್ತಾ ಇದೆ. ಈ ವರ್ಷ ಬಹುತೇಕ ಒಂದೇ ಒಂದು ಡ್ಯಾಮ್ಗಳು ಫುಲ್ ಆಗಿದೆ. ಹ್ಯಾಂಗೆ ಕರೆಂಟ್ ಕೊಡೋದು? ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೇಬೇಕಲ್ಲ. ಇವತ್ತು ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಹಳ ದೊಡ್ಡ ನಾಗಾಲೋಟಕ್ಕೆ ಬೆಳೀತಾ ಇದೆ. ಅದರ ಸಂಪೂರ್ಣ ಕೊಡುಗೆನೂ ಕೂಡ ನಮ್ಮ ರಾಜೀವ್ ಗಾಂಧಿ ಮತ್ತು ಪಿ ವಿ ನರಸಿಂಹರಾವ್ ಅವರು ಫೌಂಡೇಶನ್ ಹಾಕಿದ್ರು. ರಾಜೀವ್ ಗಾಂಧಿ ಅದನ್ನು ಕಟ್ಟಿ ಬೆಳೆಸಿದ್ರಿಂದ ಇವತ್ತು ಈ ರೀತಿ ಸೋಲಾರು, ವಿಂಡ್ ಮಿಲ್ಲು, ಬೇರೆ ಬೇರೆ ಥರದ ಪ್ರೊಡಕ್ಷನ್ಗೆ ಮತ್ತು ITBT ಮುಖಾಂತರ ಉದ್ಯೋಗದ ಅವಕಾಶ ಯುವಕರಿಗೆ ಸಾಕಷ್ಟು ಕಲಿಸ್ಕೊಟ್ರು. ಇವ್ರು ಏನು ಮಾಡಲಿಲ್ಲ. ಸುಳ್ಳು ಹೇಳಿಬಿಟ್ರೆ BJP ಅವರು ಏನೂ ಮಾಡಲಿಲ್ಲ. ಇವತ್ತು ಮತ್ತೆ ನಾವು ಅದೇ ಪಾವಗಡದಲ್ಲಿ ಸುಮಾರು 10,000 ಎಕರೆನಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಂಡು ರೈತರ ಹತ್ರ ಈಗಾಗಲೇ ನಮ್ಮ ಇಂಧನ ಸಚಿವರು ಮತ್ತು ಹಿಂದೆ ಇದ್ದಂಥ ಇಂಧನ ಸಚಿವರು, ನಾನು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಸಭೆಗಳನ್ನ ಮಾಡಿ ಸುಮಾರು 8,500 ಎಕರೆ ಜಮೀನನ್ನು ಮಾತಾಡಿದ್ದಾರೆ. ಮೊನ್ನೆ ಸಭೆ ಮಾಡೋಂಥ ಸಂದರ್ಭದಲ್ಲಿ ಮತ್ತೊಂದು 1,000 ಎಕರೆ ಕೊಡೋದಕ್ಕೆ ರೈತರು ಮುಂದೆ ಬಂದಿದ್ರು. ಇನ್ನೊಂದು 500 ಎಕರೆ ಅಂದರೆ ನಮ್ಗೆ 10,000 ಎಕರೆ ಆಗ್ತದೆ. ಅದಕ್ಕೆ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾಸ್ತಿ ಅವರ ನೇತೃತ್ವದಲ್ಲಿ ಸ್ಲ್ಯಾಬ್ ಫಿಕ್ಸ್ ಮಾಡಿದ್ದಾರೆ. ಡೇಟ್ ಇಂತಿಂಥ ಡೇಟಲ್ಲಿ ಇಂತಿಂಥ ಕೆಲಸಗಳಾಗಬೇಕು ಅಂತೇಳಿ ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ವಿ. ಅದರ ಪ್ರಕಾರ ಕೆಲಸಗಳಾಗ್ತಾ ಇದೆ. ಹಾಗೆಯೇ ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ಕುಸುಮ್ ಬಿ ಅಂತೇಳಿ ರೈತರಿಗೆ ಪಂಪ್ ಸೆಟ್ ಕೊಡೋ ಅಂಥ ಯೋಜನೆ ಸುಮಾರು 40,000 ರೈತರಿಗೆ ಶೇಕಡ 80 ಸಬ್ಸಿಡಿನಲ್ಲಿ ಪಂಪ್ ಸೆಟ್ ಕೊಡೋಂಥ ತೀರ್ಮಾನ ತಗೊಂಡು ಟೆಂಡರ್ ಕರೆದು ಈಗ ಅಪ್ಲಿಕೇಶನ್ ಕಾಲ್ ಮಾಡಿದ್ವಿ. ಈ ವರ್ಷ 40,000 ಜನ ಅಪ್ಲಿಕೇಶನ್ ಕಾಲ್ ಮಾಡಿ ಅವ್ರಿಗೆ ಪಂಪ್ ವಿತರಣೆ ಮಾಡೋಂಥ ಕೆಲಸಗಳನ್ನ ಮಾಡ್ತಾರೆ. ಅದು ಟೆಂಡರ್ ಪ್ರಕ್ರಿಯೆ ಅದೆಲ್ಲ ಆಗಿದೆ. ಹಾಗೆಯೇ ರೈತರ ಒಂದು ಸಹಯೋಗದೊಂದಿಗೆ ಯಾರಾದರೂ ರೈತರು ವೇಸ್ಟ್ ಜಾಗ ಇದ್ದರೆ, ಈಗ ನನಗೆ ಅಲ್ಲಿ ವೇಸ್ಟ್ ಜಾಗ ಇದೆ, 1, 2, 3, 4, 5 ಮೆಗಾವಾಟ್ ಕರೆಂಟ್ ಏನಾದ್ರು ಉತ್ಪಾದನೆ ಮಾಡ್ತೀವಿ ಅಂತ ನಾವು ಮುಂದೆ ಬಂದರೆ ಅದಕ್ಕೆ ಸಬ್ಸಿಡಿ ಕೊಟ್ಟು ನಮಗೆ ಅನುಮತಿ ಕೊಟ್ಟು ನಮ್ಮ ಪಂಪ್ ಸೆಟ್ ಬಳಕೆಗೆ ಜೊತೆಗೆ ಹೆಚ್ಚುವರಿ ಕರೆಂಟ್ ಬಂದಾಗ ಅದನ್ನು ಗ್ರಿಡ್ ಹತ್ತಿರ ಇದ್ದರೆ ಆ ಗ್ರಿಡ್ಗೆ ಸಪ್ಲೈ ಮಾಡೋಂಥದ್ದು ಬೈಯಿಂಗ್ ಅಗ್ರಿಮೆಂಟ್ ಮುಖಾಂತರ ಅದನ್ನು ಗುರುಸ್ತಾ ಇದ್ದಾರೆ. ಮತ್ತು ಎಲ್ಲಾದರೂ ಖರಾಬ್ ಲ್ಯಾಂಡ್ ಇದ್ದರೆ, ಅರಣ್ಯ ಇಲಾಖೆಯಿಂದ ವೇಸ್ಟ್ ಲ್ಯಾಂಡ್ ಇದ್ದರೆ, ರೆವಿನ್ಯೂ ಇಲಾಖೆಯಿಂದ ವೇಸ್ಟ್ ಲ್ಯಾಂಡ್ ಇದ್ದರೆ ಅವ್ರ ಹತ್ರ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ. ಅವ್ರೇನೋ ಲ್ಯಾಂಡ್ ಕೊಟ್ಟರೆ ಅಲ್ಲಲ್ಲಿ ಸ್ಮಾಲ್ ವಿಲೇಜ್ಗಳಲ್ಲಿ ಪವರ್ ಉತ್ಪಾದನೆ ಮಾಡಿ ಅಲ್ಲೇ ಅವ್ರಿಗೆ ಸರ್ವ ಮಾಡೋದ್ರಿಂದ ನಮಗೆ ಟ್ರಾನ್ಸ್ಮಿಷನ್ ಲಾಸು ಅದೆಲ್ಲ ಕಮ್ಮಿ ಆಗ್ತದೆ. ನಾವು 24x7 ವಿದ್ಯುತ್ ಶಕ್ತಿ ಕೊಡಬೇಕು ಅಂಥೇಳಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ತೀರ್ಮಾನ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ ನಾವು ಕೆಲಸ ಮಾಡಿ ಅದನ್ನು ಸಾಧನೆ ಮಾಡೋಂಥ ಎಲ್ಲ ಪ್ರಯತ್ನಗಳನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ನಾವು ಮಾಡ್ತೇವೆ. ಸರ್, ಈಗ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ. ಪ್ರಮುಖವಾಗಿ 2024 ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ತಯಾರಿ ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷ BJP ಥರ ಭಾವನಾತ್ಮಕ ರಾಜಕಾರಣ ಮಾಡೋದಿಲ್ಲ. ಭಾವನೆಗಳು ಅಂದರೆ ಜಾತಿ, ಧರ್ಮ, ಮತಗಳನ್ನು ಹೊಡೆದಾಳ ಅಂತ ಹೊಡೆದುಕೊಂಡು ಅದರಲ್ಲಿ ರಾಜಕೀಯ ಲಾಭ ಗಳಿಸ್ತಕ್ಕಂಥದ್ದು. ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ನಮ್ಮ ದೇಶದಲ್ಲಿ, ಅವರನ್ನು ಮುಂದೆ ಇಟ್ಟು ಅಲ್ಲಿ ಇಲ್ಲಿ ಸಲ್ಲದ ಭಾವನೆಗಳನ್ನ ತುಂಬಿಸಿ ಅಧಿಕಾರಕ್ಕೆ ಬರೋಂಥ ಒಂದು ಹುನ್ನಾರನ್ನು ನಡೆಸಿದೆ. ಕಾಂಗ್ರೆಸ್ ಬದುಕಿನ ರಾಜಕಾರಣ ಮಾಡಿದೆ. ಬದುಕು ಅಂದರೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಕೃಷಿಗಳಿಗೆ ಉತ್ತೇಜನ, ನೀರಾವರಿ, ಮೂಲಭೂತ ಸೌಕರ್ಯಗಳು, ರಸ್ತೆ, ಕುಡಿಯೋ ನೀರು, ಶಾಲೆ, ಹಾಸ್ಪಿಟ್ಲು, ನಗರಗಳ ಅಭಿವೃದ್ಧಿ, ಈ ರೀತಿ
ಉದ್ಯೋಗ ಸೃಷ್ಟಿ ಮಾಡೋದು, ಜೊತೆಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸದೃಢಗೊಳಿಸ್ತಕ್ಕಂಥ ಮತ್ತು ಎಲ್ಲರನ್ನು ಎಲ್ಲ ಧರ್ಮದವ್ರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಪ್ರೀತಿ ವಿಶ್ವಾಸದ ರಾಜಕಾರಣವನ್ನು ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಅದನ್ನು ನಾವು ಮುಂದೆ ಇಟ್ಟು ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ. ಅವರು ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿಗಳು ಅಂತ ಹೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ ಯಾವುದೇ ಧರ್ಮದ ವಿರೋಧಿಗಳಲ್ಲ. ಎಲ್ಲ ಧರ್ಮಗಳಿಗೆ ಆ ಧರ್ಮದ ಜನಸಂಖ್ಯೆಯ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೆ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಎಲ್ಲ ರೀತಿಯ ಸಹಕಾರ ಸವಲತ್ತುಗಳನ್ನು ಕೊಡ್ತಾ ಇದೆ. ಈಗ ನನ್ನ ಕ್ಷೇತ್ರದಲ್ಲೂ ಕೂಡ, ನನ್ನ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹಿಂದೂ ಧರ್ಮದ ಸಮುದಾಯ ಹೆಚ್ಚಿದೆ, ಫಾಲೋಡ್ ಬೈ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ. 4 ಪ್ರಮುಖ ಸಮುದಾಯ. ಈ 4 ಸಮುದಾಯಗಳಿಗೆ ಆ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಭಾವನೆಗಳಿಗೆ ಯಾವುದೇ ರೀತಿ ಧಕ್ಕೆ ಬರದ ರೀತಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಧಾರ್ಮಿಕ ಕೆಲಸಗಳು ಜೊತೆಗೆ ಅವರಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ಕೃಷಿ ಪೂರಕ ಯೋಜನೆಗಳು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವು ಬದುಕಿನ ರಾಜಕಾರಣ ನಾವು ಮಾಡಬೇಕಾಗ್ತದೆ. ಯಾವತ್ತೂ ದೇಶವನ್ನ ಒಡೆಯೋದು ಬಹಳ ಸುಲಭ, ಒಟ್ಟುಗೂಡಿಸೋದು ಬಹಳ ಕಷ್ಟ. ಹಾಗಾಗಿ ಇವತ್ತು ಕಾಂಗ್ರೆಸ್ ಅನೇಕ ವರ್ಷಗಳಿಂದ ಒಟ್ಟುಗೂಡಿಸ್ಕೊಂಡು ಬರ್ತಕ್ಕಂಥ ಅನೇಕ ಯೋಜನೆ, ಗರೀಬಿ ಹಟಾವು, ಬಡತನ ನಿರ್ಮೂಲನೆ, ಉದ್ಯೋಗದ ಅವಕಾಶ, ನೀರಾವರಿ, ಗ್ರೀನ್ ರೆವಲ್ಯೂಷನ್ ಎಂಥ ಯೋಜನೆಗಳನ್ನು ರೂಪಿಸಿ ಪಂಚವಾರ್ಷಿಕ ಯೋಜನೆಗಳು, ಬೇಕಾದಷ್ಟು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಉದ್ಯಮಗಳು ಪ್ರಾರಂಭ ಮಾಡಿದ್ವಿ, ಬೇಕಾದಂಥ ಪವರ್ ಜನರೇಷನ್ಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ವಿ. ಇವ್ರು ಬಂದಲ್ಲಿ ಏನು ಮಾಡಿದ್ದಾರೆ? ಮಾಹಿತಿ ತಂತ್ರಜ್ಞಾನ ಬರದಲ್ಲೇ ಇದ್ದರೆ ಇವತ್ತು ನಮ್ಮ ಯುವತಿಯರು ಲಕ್ಷಾಂತರ ಜನ ಬೀದಿಗೆ ಬರ್ತಾ ಇದ್ರು. ಇವತ್ತು ದೇಶದ ವಿದೇಶದ ಪ್ರಪಂಚದ ಮೂಲೆಗಳಲ್ಲಿ ನಮ್ಮ ಭಾರತ ದೇಶದ ಯುವಕರು ಇವತ್ತು ಬಹಳ ದೊಡ್ಡ IT BT ಸಾಧನೆಗಳನ್ನು ಮಾಡಿದ್ದಾರೆ. ಬೇಕಾದಷ್ಟು ಜನ ಸೈಂಟಿಸ್ಟ್ ಆಗಿದ್ದಾರೆ. ವಿಪುಲವಾದಂಥ ಉದ್ಯೋಗ ಅವಕಾಶ ಸಿಕ್ಕಿದೆ. ಅದು ಬಿಟ್ಟರೆ ಬೇರೆ ಯಾವ್ದಾದ್ರು ತೋರಿಸಿ, ನೀವೇ ಹೇಳಿ. ಆಸ್ ಎ ಮೀಡಿಯಾ ಪರ್ಸನ್ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ, BJP ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಉದ್ಯೋಗ ಸೃಷ್ಟಿ ಮಾಡೋಂಥ ಯೋಜನೆಗಳು ಯಾವುದನ್ನು ರೂಪಿಸಿದ್ದೀರಿ ನೀವು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ. ಏನು ಕೊಟ್ಟಿದ್ದೀರಿ ಉದ್ಯೋಗ? ರೈತರ ಒಂದು ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ವಿ. ಏನ್ ಮಾಡಿದ್ರಿ ನೀವೀಗ? ಪ್ರಮುಖವಾಗಿ ಬಿಜೆಪಿಯ ವೈಫಲ್ಯಗಳು ಹಾಗೂ ಕಾಂಗ್ರೆಸ್ನ ಕೆಲಸಗಳನ್ನು ಚುನಾವಣೆನೇ ಇದೆ. ಅದೇ ನಮ್ದು ಬೇರೆ ನಾವು ದೇಶ ಒಡೆಯ ಕೆಲಸ ಮಾಡಕ್ಕೆ ಸರ್. ಈಗ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ನೀಡುವ ಭರವಸೆ ನೀಡಿತು. ನಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 5 ಗ್ಯಾರಂಟಿಗಳಿಗೆ ಜಾರಿಗೆ ತಂದಿರುವಂಥದ್ದು. ನಾನು ನೇರವಾಗಿ ಕೇಳ್ತೇನೆ, ಈ ಗ್ಯಾರಂಟಿ ಯೋಜನೆಗಳು ಲೋಕಸಭಾ ಚುನಾವಣೆ ಮೇಲೆ ಪ್ರಭಾವ ಬೀರುವ ವಿಶ್ವಾಸ ಇದೆಯಾ? ನೋಡಿ, ನಾನು ಮೊದಲೇ ಹೇಳಿದೆ, ನಮ್ಮದು ಬದುಕಿನ ರಾಜಕಾರಣ. ಯಾವಾಗ ಆರ್ಥಿಕ ಹಿನ್ನಡೆ ಆಗ್ತದೆ, ಎಲ್ಲರೂ ಜರ್ಜರಿತ ಒಳಗಾಗ್ತಾರೆ, ಒತ್ತಡಕ್ಕೆ ಒಳಗಾಗ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ದುಡಿಯೋ ಕೈಗಳಿಗೆ ನಾವು ಶಕ್ತಿ ಕೊಡದಲ್ಲೇ ಇದ್ರೆ, ಇವತ್ತು ಇಡೀ ಕುಟುಂಬ ನಡೆಸೋಂಥದ್ದು ಮಹಿಳೆ, ಇವತ್ತು ಈ ಪ್ರತಿಯೊಬ್ಬರು BJP ಅಧಿಕಾರಕ್ಕೆ ಬಂದ್ಮೇಲೆ ಪ್ರತಿಯೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಕುಟುಂಬ ನಡೆಸಲಿಕ್ಕೆ ಹೆಣ್ಮಕ್ಳ ಹತ್ರ ಸಾಧ್ಯ ಆಗ್ತಾ ಇಲ್ಲ, ಕುಟುಂಬದ ಯಜಮಾನಿ ಹತ್ರ. ಹಂಗಾಗಿ ಅವರು ಧೃತಿಗೆಡಬಾರದು, ದುಡಿಯೋ ಕೈಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಒಂದು ಗೃಹಲಕ್ಷ್ಮಿ ನೇರವಾಗಿ ಮನೆ ಯಜಮಾನಿಗೆ 2,000 ರೂಪಾಯಿ ದುಡ್ಡು ಹೋಗ್ತಕ್ಕಂಥದ್ದು, ಗೃಹಜ್ಯೋತಿ 200 ಯೂನಿಟ್ವರೆಗೂ ಇರೆಸ್ಪೆಕ್ಟ್ ಆಫ್ ಕಾಸ್ಟ್, ಕ್ರೀಡ್, ಪಕ್ಷಗಳ ಭೇದ ಇಲ್ಲದೆ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡ್ತಕ್ಕಂಥದ್ದು, ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಅವಕಾಶ, ಹಾಗೇನೆ ಅನ್ನಭಾಗ್ಯ. ಅನ್ನಭಾಗ್ಯ ಹಿಂದುತ್ವದ ಬಗ್ಗೆ ಮಾತಾಡೋದು ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದು ಇಡೀ
ಭಾರತ ದೇಶ ಮೆಚ್ಚತಕ್ಕಂಥ ಒಂದು ಯೋಜನೆ. ಯಾರು ಹಸುವಿನಿಂದ ಬಳಲಬಾರ್ದು, ಸಾಯಬಾರ್ದು. ಈಗ ಕೂಲಿ ಮಾಡಿದಾಗ ಅವರಿಗೆ ಕೂಲಿ ಸಿಗ್ತದೆ, ದುಡ್ಡು ಕೊಟ್ಟು ಅಕ್ಕಿ ತಂದು ತಿಂತಾರೆ. ಅಕಸ್ಮಾತ್ ಅನಾರೋಗ್ಯದಿಂದ ಕೂಲಿನೇ ಸಿಕ್ಕಲಿಲ್ಲ, ಏನು ಮಾಡ್ಬೇಕು ಅವಾಗ? ಸರ್ಕಾರ ಅಕ್ಕಿ ಕೊಡದಿದ್ರೆ ಏನು ಮಾಡಬೇಕು? ಉಪವಾಸ ಸಾಯ್ಬೇಕಷ್ಟೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅನ್ನಭಾಗ್ಯ ಕೊಟ್ಟರು. ನಿಮಗೆ ಗೊತ್ತಿದೆ ಅದು ಅಕ್ಕಿ ಕೊಡೋದಕ್ಕೆ ಸತಾಯಿಸಿದ್ರು. ದುಡ್ಡು ಕೊಡ್ತೀವಿ ಅಂದ್ರೂ ಕೊಡಲಿಲ್ಲ. ಆಮೇಲೆ ಕಡಿಮೆ ರೇಟಿಗೆ ಟೆಂಡರ್ ಕರೆದು ಯಾರೂ ಟೆಂಡರ್ ಹಾಕಲಿಲ್ಲ. ಅದೆಲ್ಲ ಪ್ರತಿಯೊಂದು ರಾಜ್ಯಗಳು ಬಳದಂಥ ಬೆತ್ತನ ಲೆವಿ ಅಂತೇಳಿ ಕಲೆಕ್ಟ್ ಮಾಡಿ ಡಿಸಾಸ್ಟರ್ ಆದಾಗ ಅದನ್ನು ಸದ್ಬಳಕೆ ಮಾಡೋದಕ್ಕೆ ಸ್ಟಾಕ್ ಇಟ್ಟಿರ್ತಾರೆ. ಅಂಥದ್ದೇನೋ ಆಗದಿದ್ದಾಗ ಆ ವರ್ಷ ಹಳೆ ಸ್ಟಾಕನ್ನು ಕ್ಲಿಯರ್ ಮಾಡಿ ಹೊಸ ಸ್ಟಾಕ್ ಇಡ ಅಂಥದ್ದು ಒಂದು ಪದ್ಧತಿ. ಕೊಡಲಿಲ್ಲ ಅಂದರೆ ಕರ್ನಾಟಕ ಕೆಟ್ಟ ಹೆಸರು ತರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅದು ಅವರಿಗೆ ವಿರುದ್ಧ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನೇ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡು 5 kg ಅಕ್ಕಿ 5 kg ಬದಲಾಗಿ ದುಡ್ಡು ಕೊಡೋ ಅಂತ ತೀರ್ಮಾನ ತಗೊಂಡು DBT ಮುಖಾಂತರ ಹಣ ಹಾಕ್ತಾ ಇದ್ದಾರೆ. ಮತ್ತು 5ನೇದು ಯುವ ನಿಧಿ. ಇವತ್ತು ಯುವಕರು ಡಿಗ್ರಿ ಮಾಡಿ ಡಿಪ್ಲೊಮಾ ಮಾಡಾದ ತಕ್ಷಣ ಕೂಲಿ ಕಾರ್ಮಿಕರು ಬಡವರು ಕಷ್ಟಪಟ್ಟು ಓದಿಸಿರ್ತಾರೆ. ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ವಿದ್ಯುತ್ ಕೊಡೋ ಅಂತ ಒಂದು ಕಾರ್ಯಕ್ರಮ ತಂದಿದೆಯಲ್ಲ, ರೆಸಿಡೆನ್ಷಿಯಲ್ ಸ್ಕೂಲು ಬಡವರಿಗೆ, ಮೊರಾರ್ಜಿ ವಸತಿ ಶಾಲೆ, ಉದಯ ವಿದ್ಯಾಸಂಸ್ಥೆಗಳು, ಕಿತ್ತೂರು ಚೆನ್ನಮ್ಮ ವಿದ್ಯಾಸಂಸ್ಥೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆಗಳು, ಇವೆಲ್ಲ ತರದಲ್ಲೇ ಇದ್ದರೆ ಇವೆಲ್ಲ 100% ಫ್ರೀ. ಬೋರ್ಡಿಂಗ್, ಟೀಚಿಂಗ್ ಎಲ್ಲದನ್ನು, ಪುಸ್ತಕ ಎಲ್ಲ ಫ್ರೀ ಕೊಟ್ಟು ಇವತ್ತು ಶಿಕ್ಷಣ ಕೊಡ್ತಾ ಇದೆ. ಅದು ಎಲ್ರಿಗೂ ಸಾಧ್ಯ. ಕೆಲವರು ಮನೆಯಲ್ಲೇ ಇಟ್ಟು ಮನೆಯಿಂದಲೇ ಶಾಲೆಗೆ ಕಳಿಸಿ ಸಾಲ ಸೋಲ ಮಾಡಿ ಓದಿಸಿರ್ತಾರೆ. ಅವ್ರಿಗೆ ಉದ್ಯೋಗ ಸಿಕ್ಕಲಿಲ್ಲ ಅಂತ ಮಕ್ಕಳಿಗೆ ಡಿಗ್ರಿ ಮಾಡ್ತೀನಿ, ನಿನಗೆ ಕೆಲಸ ಸಿಕ್ಕಲಿಲ್ಲ ಅಂತ ಒತ್ತಡ ತರ್ತಾರೆ ಮಕ್ಕಳ ಮೇಲೆ. ಒತ್ತಡ ತಂದು ಎಷ್ಟೋ ಜನ ಯುವಕರು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ 2 ವರ್ಷಗಳ ಕಾಲ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಡಿಗ್ರಿ ಆದಂಥವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದಂಥವರಿಗೆ 1,000 ರೂಪಾಯಿ 2 ವರ್ಷಗಳ ಕಾಲ ಕೊಟ್ಟು ಅಷ್ಟರೊಳಗಡೆ ಅವರು ಒಂದು ರೀತಿ ಆತ್ಮಸ್ಥೈರ್ಯ ಬಂದ್ಬಿಡ್ತದೆ. ಅವರಿಗೆ ಉದ್ಯೋಗ ಸಿಕ್ಕಿದ್ಮೇಲೆ ಈ ಅವಕಾಶದಿಂದ ವಂಚಿತರಾಗ್ತಾರೆ. ಹಾಗಾಗಿ ಆ ಯೋಜನೆ ಅಂತಂದರೆ 5 ಭಾಗ್ಯಗಳು ಜನರಿಗೆ ಭಾಳ ಮನಸ್ಸಿಗೆ ಹಿಡಿಸಿದಂಥ ಕಾರ್ಯಕ್ರಮ. ಹಾಗಾಗಿ ಜನ, ವಿಶೇಷವಾಗಿ ಮಹಿಳೆಯರು ಇವತ್ತು ಕಾಂಗ್ರೆಸ್ ಪರ ಮತ ನೀಡುವಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಈಗ ಪ್ರಮುಖವಾಗಿ ಇದು ಕಾಂಗ್ರೆಸ್ ಪಕ್ಷದ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಘೋಷಣೆ ಮಾಡಿರುವಂಥದ್ದು. ಜಯಪ್ರಕಾಶ್ ಹೆಗ್ಡೆ ಅವರು ಈ ಹಿಂದೆಯೂ ಕೂಡ 2 ವರ್ಷಗಳ ಕಾಲ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಈಗ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ನೀಡಿದೆ. ಜಯಪ್ರಕಾಶ್ ಹೆಗ್ಡೆ ಅವರು ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ ನಿಮಗೆ? ನೋಡಿ, ನಮ್ಮಲ್ಲಿ 3 ಜನ ಅಭ್ಯರ್ಥಿಗಳು ಪ್ರಾರಂಭಿಕವಾಗಿದ್ದರು. ಒಂದು ಸುಧೀರ್ ಕುಮಾರ್ ಮುರೊಳ್ಳಿ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಡಾಕ್ಟರ್ ಅಂಶುಮಂತು, ಮತ್ತು AICC ಕಾರ್ಯದರ್ಶಿಗಳ ಸಂದೀಪ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ತದನಂತರ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ಸಿಗೆ ಬರೋ ಒಂದು ಇಂಗಿತವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ಸಿಗೆ ಬಂದರು. ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಒಮ್ಮೆ ಮಧ್ಯಂತರ ಚುನಾವಣೆಯಲ್ಲಿ ಅತ್ಯಂತ ಸಜ್ಜನ, ಪ್ರಾಮಾಣಿಕ ರಾಜಕಾರಣಿ. ಅವ್ರದ್ದು ಈ ಬಸವಣ್ಣನ ವಚನವನ್ನು ಪಾಲನೆ ಮಾಡ್ತಕ್ಕಂಥ ಮನಸ್ಥಿತಿ ಅವರಿಗಿದೆ. ಕಾಯಕವೇ ಕೈಲಾಸ, ಕಾಯಕದ ಮುಖಾಂತರ ಕೈಲಾಸ ಕಾಣ್ತಕ್ಕಂಥ ಮನಸ್ಥಿತಿ ಅವರಿಗಿದೆ. ಹಿಂದೆ ಅವರು ಇಲ್ಲಿ 1 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ರೈತರ ಪರ, ವಿಶೇಷವಾಗಿ ಅಡಿಕೆ ಧಾರಣೆ ಕುಸಿದಿತ್ತು, ಹಳದಿ ಎಲೆ ರೋಗ ಇತ್ತು, ಎಲೆ ಚುಕ್ಕಿ ರೋಗ ಇತ್ತು. ಎಲೆ ಚುಕ್ಕಿ ರೋಗ ಆಮೇಲೆ ಬಂತು. ಅವಾಗ ಕೇಂದ್ರಕ್ಕೆ ಹೋಗಿ ಗೋರಖ್ ಸಿಂಗ್ ಅಂತೇಳಿ ಒಂದು ಸಮಿತಿ ನೇಮಕ ಮಾಡಿ ಅವರು ಇಲ್ಲೆಲ್ಲ ಸರ್ವೆ ಮಾಡಿ ಕೆಲವು ಮಾನದಂಡಗಳನ್ನು ಅವರು ಸರ್ಕಾರಕ್ಕೆ, ಕೆಲವು ಸಲಹೆಗಳನ್ನ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ರು. ಬಹುತೇಕ 90% ಸಲಹೆ ಅವತ್ತು ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಪರ್ಯಾಯ ಬೆಳೆ, ಅದಕ್ಕೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಚರಂಡಿ ನಿರ್ಮಾಣ, ಅಂದರೆ ಬಸಿ ಕಾಲುವೆ ನಿರ್ಮಾಣ, ಕಾಪರ್ ಸಲ್ಫೇಟ್ ಅಪ್ಲಿಕೇಶನ್, ಈ ರೀತಿ ಕ್ಯಾಲ್ಸಿಯಂ ಅಪ್ಲಿಕೇಶನ್, ಈ ರೀತಿ 10 ಹಲವು ವಿಷಯಗಳ ಪ್ರಸ್ತಾಪ, ಅವೆಲ್ಲ ಅನುಷ್ಠಾನ ಇತ್ತು. ಬಡ್ಡಿ ಮತ್ತು ಸಾಲ ಮನ್ನಾ ಪ್ರಸ್ತಾಪ ಕೂಡ ಇತ್ತು. ಅವತ್ತು ನಮ್ಮ ದುರದೃಷ್ಟ ಪ್ರಣಬ್ ಮುಖರ್ಜಿ ಅವರು ಹಣಕಾಸು ಸಚಿವರಾಗಿದ್ದಂಥವರು ರಾಷ್ಟ್ರಪತಿಗಳಾಗಿ ನೇಮಕಗೊಂಡು, ಹಾಗಾಗಿ ಸ್ವಲ್ಪ ನೆಲೆಗುದಿಗೆ ಬಿದ್ದು ಇವತ್ತು ಹಾಗೆ ಇದೆ. ಇವರು 10 ವರ್ಷದ ಅಧಿಕಾರ ಇತ್ತಲ್ಲ, ಮಾಡ್ಬೋಯ್ತಲ್ಲ. ಗೋರಖ್ ಸಿಂಗ್ ಅವ್ರದ್ದು ಅನುಷ್ಠಾನಗೊಳಿಸ್ತಿಲ್ಲ, ಪ್ರತಿಭಟನೆ ಮಾಡೋದು, ಬೀದಿಲಿ ಇಳಿಯೋದು, ಬಾವುಟ ಹಿಡಿಯೋದು ಬಿಟ್ರೆ ಇವ್ರು ಯಾಕೆ 10 ವರ್ಷ ಮಾಡಲಿಲ್ಲ? ಅದನ್ನು ಇವ್ರು ಮಾಡ್ಬೋದು. 90% ನಾವು ಮಾಡಿದ್ವಿ, 10% ಉಳಿದಿತ್ತು, ಇವ್ರು ಮಾಡ್ಬೋದಿತ್ತಲ್ಲ.
ಇವ್ರು ಮಾಡಲಿಲ್ಲ. ಇವತ್ತು ಮತ್ತೆ ಅದನ್ನು ಮುಂದೆ ಇಟ್ಕೊಂಡು ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ಜಯಪ್ರಕಾಶ್ ಹೆಗಡೆ ಅದ್ರ ಜೊತೆಗೆ ನಮ್ಮಲ್ಲಿ ಭಾಳ ಗಂಭೀರವಾದಂಥ ಸಮಸ್ಯೆ ತಮಗೆ ಗೊತ್ತಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಇರೋಂಥ ಎಲ್ಲ ಭೂಮಿಗಳನ್ನು ಏನು ಹಿಂದೆ ಬ್ರಿಟಿಷ್ ಕಾಲದಿಂದ ಕಾಂಗ್ರೆಸ್ ಆಳ್ವಿಕೆಯಿಂದ ಜಾನುವಾರು ಮೇಲಿಕೆ ಅಂತೇಳಿ ಗೋಮಾಳ, ಮುಂದಿನ ದೇಶದ ಅಭಿವೃದ್ಧಿಗೆ ಅಂತೇಳಿ ಗೋಮಾಳ ಭೂಮಿ ಅಂತ ಮೀಸಲಿಟ್ಟಿದ್ರು. ಕೃಷಿಗೆ ಪೂರಕವಾದಂಥ ಕಂದಾಯ ಭೂಮಿನ ಅಭಿವೃದ್ಧಿಗೆ ಮತ್ತು ರೈತರಿಗೆ ಜನಸಂಖ್ಯೆ ಬೆಳವಣಿಗೆಗಾಗಿ ಆಹಾರ ಉತ್ಪಾದನೆಗೆ ರೈತರಿಗೆ ಕೊಡೋದಕ್ಕೆ ಭೂಮಿ ಮೀಸಲಿಟ್ಟಿದ್ರು. ಹಾಗೆಯೇ ಬಳುವಳಿಯಾಗಿ ರೈತರಿಗೆ ಒಂದು ವಿಶೇಷ ಹಕ್ಕನ್ನು ನೀಡಿ ಸೊಪ್ಪಿನ ಬೆಟ್ಟ, ಕಾಣೆ, ಬೇಣೆ, ಕುಂಕಿ, ಜಮ್ಮ ಭೂಮಿಯನ್ನು ಮೀಸಲಿಟ್ಟಿದ್ದರು. ಹಾಗೆಯೇ ಕಾಡು ಪ್ರಾಣಿಗಳಿಗೋಸ್ಕರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನಿರ್ಮಾಣ ಮಾಡಿದ್ರು. ರಾಷ್ಟ್ರೀಯ ಉದ್ಯಾನವನಗಳನ್ನು ಗುರುತು ಮಾಡಿ ಮೀಸಲಿಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಬೆಳವಣಿಗೆಗಾಗಿ ಅನಿವಾರ್ಯವಾಗಿ ಕಾಡಿನ ಒಂದು ರಿಕ್ವೈರ್ಡ್ ಫಾರೆಸ್ಟ್ ಕಮ್ಮಿ ಆಗ್ತದೆ. ಆ ದೃಷ್ಟಿನಲ್ಲಿ ಅವೈಜ್ಞಾನಿಕವಾಗಿ ಇದ್ದಂಥ ಏನು ಕಾಂಗ್ರೆಸ್ ನೇತೃತ್ವದಲ್ಲಿ ಮೀಸಲಿಟ್ಟಿದ್ರು ಭೂಮಿ, ಬ್ರಿಟಿಷ್ ಆಳ್ವಡಿದಲ್ಲೂ ಕೂಡ ಮೀಸಲಿಟ್ಟಿದ್ರು. 4-1 ಕಂದಾಯ ಭೂಮಿನೆಲ್ಲ ಯಾವುದೇ ಮಾಹಿತಿ ಇದ್ದಾರೆ 4-1 ನೋಟಿಫಿಕೇಶನ್ ಮಾಡಿದ್ದಾರೆ. ಗೋಮಾಳ ಭೂಮಿನ ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದ್ದಾರೆ, ಡೀಮ್ಡ್ 1, 2 ಅಂತೇಳಿ. ಈ ಕಾಣೆ, ಬೇಣೆ, ಕುಂಕಿ, ಸೊಪ್ಪಿನ ಬೆಟ್ಟನೆಲ್ಲದನ್ನು ಕೂಡ 4-1 ನೋಟಿಫಿಕೇಶನ್ ಮಾಡಿದ್ದಾರೆ. ಈ ಜನಸಂಖ್ಯೆ ಬೆಳವಣಿಗೆಗೆ ಅನುಗುಣವಾಗಿ ರೈತರು ಒಂದಷ್ಟು ಜಮೀನನ್ನು ಒತ್ತುವರಿ ಮಾಡಿ ಆಹಾರ ಉತ್ಪಾದನೆಗೆ ತಂದೆ ಆದಂಥ ಕೊಡುಗೆಯನ್ನು ರೈತರುಗಳು ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ಕೊಟ್ಟಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಮಾಡಿ ಇವತ್ತು ಬಹುತೇಕ ರೈತರ ಬದುಕು, ಕಾರ್ಮಿಕರ ಬದುಕು ಬೀದಿಗೆ ಬರೋಂಥ ಪರಿಸ್ಥಿತಿ ಇದೆ. ಮನೆ ಕಟ್ಟಕ್ಕೆ ಜಾಗ ಇಲ್ಲ. ಮನೆ ಕಟ್ಟಿರೋಂಥ ಜಾಗನ ಇವರು 4-1 ಮಾಡಿದ್ದಾರೆ, ಡೀಮ್ಡ್ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಪ್ರವಾಸ ಬಂದಂಥ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಟ್ಟು ಈಗ ಡೀಮ್ಡ್ ಒಂದು ವಿಡ್ರಾ ಮಾಡೋಂಥ ಪ್ರಕ್ರಿಯೆ ಮತ್ತು DC ರಿಸರ್ವ್ ಒಂದು 10,000 ಎಕರೆ ನೋಟಿಫೈ ಆಗಿರಲಿಲ್ಲ, ಅದನ್ನು ಪತ್ತೆ ಹಚ್ಚಿ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಬದುಕು ಕಟ್ಟೋದಕ್ಕೋಸ್ಕರ, ಆಹಾರ ಉತ್ಪಾದನೆಗೋಸ್ಕರ, ಯಾವುದೇ ಪರಿಸರಕ್ಕೆ ಹಾನಿ ಆಗದಲೇ ಪರಿಸರ ಪೂರಕವಾದಂಥ ಬೆಳೆಗಳನ್ನ ಕಾಫಿ, ಅಡಿಕೆ, ಕಾಳುಮೆಣಸು, ಅನೇಕ ಸಂಬಾರ ಪದಾರ್ಥಗಳು, ಪ್ಲಾಂಟ್ ಮುಖಾಂತರ ಬರ್ತಕ್ಕಂಥ ವಿವಿಧ ಹಣ್ಣಿನ ಗಿಡಗಳು, ಕೆಲವು ಗಿಡಗಳ ಮುಖಾಂತರ ಬರ್ತಕ್ಕಂಥ ಸಾಂಬಾರ ಪದಾರ್ಥಗಳು ಬೆಳೀತಾ ಇದ್ದಾರೆ. ಅವ್ರಿಗೆ ಹಕ್ಕುಪತ್ರ ಕೊಡಬೇಕು, ಅವ್ರ ಬದುಕನ್ನು ಕಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿ ಅದು ಈಗ ಅಂತಿಮ ಹಂತಕ್ಕೆ ತಂದಿದ್ದೀವಿ. ಲೀಸ್ ಮುಖಾಂತರ ಭೂಮಿ ಕೊಡೋದು, 50, 57, 53 ಮುಖಾಂತರ ಭೂಮಿ ಕೊಡೋಂಥದ್ದು, ಮನೆ ಇಲ್ಲದವರಿಗೆ 94C ಮುಖಾಂತರ ಮನೆ ಕೊಡೋಂಥ ತೀರ್ಮಾನಗಳು ಈಗಾಗಲೇ ತೆಗೆದುಕೊಂಡು ಅದ್ರ ಬಗ್ಗೆ ಕಾರ್ಯೋನ್ಮುಖರಾಗಿದ್ದೀವಿ. ಜಯಪ್ರಕಾಶ್ ಹೆಗಡೆ ಅಂತ ಅವ್ರು ಗೆದ್ದುಬಿಟ್ರೆ ನಮಗೆ ಜನ ಗೆಲ್ಸಿದ್ರೆ ಅದನ್ನು ಅದಕ್ಕೊಂದು ಅಂತಿಮ ರೂಪುರೇಷ ನಾವು ಮಾಡಿ ಅವರಿಗೆ ಹಕ್ಕನ್ನು ಕೊಡಲಿಕ್ಕೆ ಕಾರಣ ಸಾಧ್ಯ ಆಗ್ತದೆ. 90 ಭಾಗ ನಾವು ಕೆಲಸ ಮಾಡಿ, ಇನ್ನೊಂದು 10 ಭಾಗ ಅವ್ರ ಸಹಕಾರ ಬೇಕಾಗ್ತದೆ. ಆಮೇಲೆ ಅವರು ಅದೇ ಹೇಳಿದ್ನಲ್ಲ, ತುಂಬ ಒಳ್ಳೆಯ ರಾಜಕಾರಣಿ. ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆನೂ ಒಳ್ಳೆ ಹೆಸರಿದೆ, ಇಲ್ಲ ಅಂತ ಅವ್ರು ಯಾವುದೇ ದೂಷಣೆ ಮಾಡಕ್ಕೆ ಹೋಗೋದು. ಅವ್ರಿಗೆ ಈಗಾಗಲೇ ಮೇಲ್ಮನೆ ಸದಸ್ಯರಾಗಿದ್ದಾರೆ, ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಒಂದು ಹುದ್ದೆ ಇದೆ, ಅವ್ರಂಥದ್ದು ನಿಲ್ಲಿಸೋಂಥ ಅಗತ್ಯ ಏನಿತ್ತು. ಹಾಗಾಗಿ ಜನ ಇವತ್ತು ಜಯಪ್ರಕಾಶ್ ಹೆಗಡೆ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾದ ಅಭಿಮಾನವನ್ನು ಹೊಂದಿದ್ದಾರೆ. ಅವ್ರು ಮಾಡಿದಂಥ ಅಡಿಕೆ ಬೆಳೆಗಾರರು ಸಂಕಷ್ಟದಿಂದ ಬೆಲೆ ಕುಸಿದಾಗ ಆಮದು ಸುಂಕವನ್ನು ಜಾಸ್ತಿ ಮಾಡಿ ಬೆಲೆ ಏರಿಕೆಗೆ ಅವರು ನಮ್ಮ ಅಡಿಕೆ ಬೆಲೆ ಹೆಚ್ಚು ಸಿಗಲಿಕ್ಕೆ ಕಾರಣೀಭೂತರಾಗಿದ್ದರು. ಕಾಫಿ ಬೆಲೆ ಕುಸಿದಂಥ ಸಂದರ್ಭದಲ್ಲಿ ಬೆಳೆಗಾರರ ಒಂದು ಸಹಕಾರದಿಂದ ಗೋರಖ್ ಸಿಂಗ್ ವರದಿ ಜಾರಿ ಮಾಡಿಸೋದಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಹೀಗಾಗಿ ರೈತರು, ಕಾರ್ಮಿಕರ ಬದುಕಿಗೆ ಅವರು ಪೂರಕವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜನ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋ ಸಂಪೂರ್ಣ ಆತ್ಮವಿಶ್ವಾಸ ನಮಗಿದೆ. ಅದನ್ನು ಗೆಲ್ಲಿಸ್ಕೊಟ್ರೆ ಎಲ್ಲದೂ ಸುಸೂತ್ರವಾಗಿ ಆಗ್ತದೆ ಅನ್ನೋ ಒಂದು ಮನವಿಯನ್ನು ತಮ್ಮ ಮುಖೇನ ನಾನು ಜನರಿಗೆ ಮಾಡಲಿಕ್ಕೆ ಬಯಸ್ತೇನೆ. ರಾಜೇಗೌಡ್ರೆ, ಈಗ ನೀವು ಪ್ರಸ್ತುತ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ರಾಜೇಗೌಡರನ್ನ ಸಚಿವರಾಗಿ ನೋಡ್ಬೋದಾ? ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋಂತೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರಿಗೆ ಒಳ್ಳೆ ಹೆಸರು ಬರೋಂತೆ ನಾನು ಕೆಲಸ ಮಾಡ್ತೇನೆ. ಯಾವುದೇ ಜವಾಬ್ದಾರಿ
ಸರ್ಕಾರ ಕೊಟ್ಟರೆ, ನಮ್ಮ ರಾಷ್ಟ್ರೀಯ ಮುಖಂಡರು ಕೊಟ್ಟರೆ ಅದನ್ನು ನಿಭಾಯಿಸಲಿಕ್ಕೆ ನಾನು ಬದ್ಧನಿದ್ದೇನೆ. ಹಿಂದೆ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಿದ್ದಾಗ 23ನೇ ಸ್ಥಾನದಲ್ಲಿದ್ದಂಥ ಜಿಲ್ಲಾ ಪರಿಷತ್ತಲ್ಲಿ 2ನೇ ಸ್ಥಾನಕ್ಕೆ ತಂದು ಅಭಿವೃದ್ಧಿ ಕೆಲಸ ಮಾಡಿದಂಥ ಒಂದು ಅನುಭವ ನನಗೆ. ಸರ್, ಈಗ ಪ್ರಮುಖವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತೀರಾ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಈ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳಾಗುವುದು ಪಕ್ಷದ ಆಂತರಿಕ ವಲಯದಲ್ಲಿ ಸದಸ್ಯರು. ಯಾಕೋ ಒಂದು ಇತ್ತೀಚಿನ ದಿನಗಳು ನೋಡಿದ್ರೆ ಶೃಂಗೇರಿ ಕ್ಷೇತ್ರದ, ಅದರಲ್ಲೂ ಪ್ರಮುಖವಾಗಿ ಕೊಪ್ಪ ಆಗಿರ್ಬೋದು, ಶೃಂಗೇರಿಯಲ್ಲಿ ಆ ಶಾಸಕರಿಗೆ ಒಂದು ಈ ಪಕ್ಷದೊಳಗಿರುವ ಆಂತರಿಕ ಸಮಸ್ಯೆಗಳನ್ನ ಬಗೆಹರಿಸೋದು ದೊಡ್ಡ ಸವಾಲಾಗಿದೆಯಾ ಅಂತ. ಏನಾಗಿದೆ, ಈಗ ಒಂದು ಕುಟುಂಬದಲ್ಲೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಾವಿಲ್ಲ ಅಂತ. ಇಷ್ಟೊಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಕೆಲವು ಸಣ್ಣ ಪುಟ್ಟ ವೈಯಕ್ತಿಕ ವಿಷಯಗಳಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತಾವೆ, ಇಲ್ಲ ಅಂತ ಎಲ್ಲೂ ಇರಲ್ಲ. ಅದು ಎಲ್ಲ ಪಾರ್ಟಿಗಳಲ್ಲೂ ಇದೆ. ಅದು ನಮಗಿಂತ BJPನಲ್ಲಿ ಜಾಸ್ತಿ ಇದೆ. ನಾವು ಇನ್ನೊಬ್ರದ್ದು ನಾವು ಮಾತಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಆ ಥರ ಏನಿಲ್ಲ, ಎಲ್ಲ ಒಗ್ಗಟ್ಟಾಗಿದ್ದಾರೆ. ಈಗ ನಾನು ಮೊದಲೇ ಹೇಳಿದೆ, 3 ಜನ ಆಸ್ಪಿರೆಂಟ್ಸ್ ಇದ್ದರು. ಜಯಪ್ರಕಾಶ್ ಹೆಗಡೆ ಟಿಕೆಟ್ ಕೊಟ್ಟು 3 ಜನ ಒಟ್ಟಾಗಿ ವೆರಿ ನೆಕ್ಸ್ಟ್ ಡೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು ನಾನು ಸುಧೀರ್ ಕುಮಾರ್ ಮೂಢ ಹತ್ರ ತನ್ನಂತ ಮೂಡಿಗೆಲ್ಲಿದ್ದು, ಡಾಕ್ಟರ್ ಹರ್ಷಮಂತ್ ಇದ್ದರು, ಸಂದೀಪ್ ಅವ್ರದ್ದೇ ಆದಂಥ ಕೆಲಸ ಮಾಡ್ತಿದ್ದಾರೆ, ಜಯಪ್ರಕಾಶ್ ಹೆಗಡೆ ಅವರು ಇದ್ದರು. ಹಾಗಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಆ ಹುದ್ದೆಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಸಣ್ಣ ಇರ್ತದೆ, ಅದೆಲ್ಲದನ್ನು ಸರಿಪಡಿಸ್ಕೊಂಡಿದ್ದೀವಿ ನಾವು. ಈಗಾಗಲೇ ಸರಿಯಾಗಿದೆ, ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಜಯಪ್ರಕಾಶ್ ಹೆಗಡೆ ಅವರ ಗೆಲುವಿಗೆ ಗೊಂದಲಗಳು ಹಗಲು ಪ್ರಯತ್ನ ಮಾಡ್ತೀವಿ. ಜಯಪ್ರಕಾಶ್ ಹೆಗಡೆ ಅವರ ಗೆಲುವು ಸಣ್ಣ ಪುಟ್ಟ ಗೊಂದಲಗಳು ಈ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲೋ ಒಂದು ರೀತಿ ಹಿನ್ನಡೆ ಆಗಲ್ವಾ? ಯಾವುದೇ ಪರಿಣಾಮ ಅವ್ರ ಮೇಲೆ ಬೀಳೋದಿಲ್ಲ. ಅವ್ರಿಗೆ ಆದಂಥ ಒಂದು ಹೆಸರಿದೆ. ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಮುಂದಿಟ್ಕೊಂಡು ಹೋಗ್ತೀವಿ. ಎಲ್ಲ ಭಿನ್ನಾಭಿಪ್ರಾಯನ ಸರಿಪಡಿಸಿದ್ವಿ. ಅದೆಲ್ಲ ತಿಳಿಯಾಗಿದೆ. ಈಗ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಜಯಪ್ರಕಾಶ್ ಹೆಗಡೆ ಅವರ ಗೆಲುವು ಈ ಒಂದು ಕ್ಷೇತ್ರದ ಅಭಿವೃದ್ಧಿಯ ಗೆಲುವಾಗ್ತದೆ. ಈ ಕ್ಷೇತ್ರದ ಅನೇಕ ಜಲುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಗೆಲುವಾಗ್ತದೆ. ಪಾರ್ಲಿಮೆಂಟಲ್ಲಿ ನಮ್ಮ ಸಮಸ್ಯೆಯನ್ನು ಎಳೆಯಾಗಿ ಬಿಡಿಸಿಟ್ಟು ನಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡೋಂಥ ಎಲ್ಲ ವಿದ್ಯೆ, ಬುದ್ಧಿ, ಶಕ್ತಿ ಜಯಪ್ರಕಾಶ್ ಹೆಗಡೆಗಿದೆ. ಅವರು ಜನ ಗೆಲ್ಲಿಸಿದ್ರೆ ಜನರಿಗೆ ಒಳ್ಳೆಯದಾಗ್ತದೆ. ಸರ್, ಈಗ ಕೊನೆಯದಾಗಿ ಶೃಂಗೇರಿ ಕ್ಷೇತ್ರ ಶಾಸಕರಾಗಿ ಇನ್ನು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಯುಗಾದಿ ಈ ಒಂದು ಸಂದರ್ಭದಲ್ಲಿ ಏನು ಹೇಳಬೇಕು? ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ, ಸಮಸ್ತ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ. ನಾವು ಈಗಾಗಲೇ ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ. ನೀವೆಲ್ಲರೂ ನಮ್ಮ ಜೊತೆ ಸಹಕಾರ ಕೊಡ್ತಾ ಇದ್ದೀರಿ. ನಿಮ್ಮ ಸಮಸ್ಯೆಗಳಿಗೂ ಕೂಡ ಕೂಡಲೇ ಸ್ಪಂದಿಸಿ, ಏನೇನು ಸಮಸ್ಯೆ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನಾವು ನೀವು ಒಟ್ಟಾಗಿ ಬರಗಾಲವನ್ನು ಎದುರಿಸೋಣ. ಯಾರಿಗೂ ಇದರಿಂದ ತೊಂದರೆ ಆಗಂತೆ ನೋಡೋದು ಬೇಡ. ಸರ್ಕಾರನೂ ಕೂಡ ನಮ್ಮ ಜೊತೆ ಇದೆ. ಮುಖ್ಯಮಂತ್ರಿಗಳು ಸ್ಪಷ್ಟ ನಿರ್ದೇಶನವನ್ನು, ಉಪಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ನಿರ್ದೇಶನ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಸ್ಪಂದಿಸ್ತಾ ಇದ್ದೀವಿ. ಹಾಗಾಗಿ ಯುಗಾದಿ ಹಿಂದೆ ಏನೇನು ಕೊರೋನಾ, ಕೋವಿಡ್-2, ಆಮೇಲೆ ಕ್ಯಾಶ್ನೂ ಫಾರೆಸ್ಟ್ ಡಿಸೀಸ್, ಬೇರೆ ಏನೇನು ಕಾಯಿಲೆಗಳೆಲ್ಲ ಬರ್ತದೆ ಅದರಿಂದ ಮುಕ್ತ ಆಗಿ, ಬರಗಾಲದಿಂದಲೂ ಮುಕ್ತ ಆಗಿ, ಎಲ್ಲ ಸಂಕಷ್ಟಗಳಿಂದ ಮುಕ್ತಾಗಿ ಮುಂದೆ ಹೊಸ ವರ್ಷ ಸುಖಿ ಜೀವನವನ್ನು ನಿಮಗೆ ಕರುಣಿಸಲಿ. ಎಲ್ಲ ಧರ್ಮದ ದೇವತೆಗಳ ಆಶೀರ್ವಾದ ನಿಮಗಿರಲಿ. ಎಲ್ಲ ಪೂಜ್ಯ ಗುರುಗಳ ಆಶೀರ್ವಾದ ಈ ದೇಶದ ಜನರ ಮೇಲೆ ಇರಲಿ. ಎಲ್ಲರಿಗೂ ವಿದ್ಯೆ, ಬುದ್ಧಿ, ಐಶ್ವರ್ಯ, ಆರೋಗ್ಯ, ನೆಮ್ಮದಿಯ ಬದುಕನ್ನು ಎಲ್ಲ ದಯಾಮಯನಾದ ಪರಮಾತ್ಮ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಎಲ್ರಿಗೂ ಶುಭ ಕೋರ್ತೇನೆ. ನಮಸ್ಕಾರ. ಶಾಸಕರೇ, ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನಿಗಮ ಮಂಡಳಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಹಾಗೆ ಶೃಂಗೇರಿ ಕ್ಷೇತ್ರಕ್ಕೆ ತಂದ ಅನುದಾನದ ವಿಚಾರ, ಹಾಗೆ ಸರ್ಕಾರದ ಗ್ಯಾರಂಟಿ ಯೋಜನೆ, ಹಾಗೆ ಈ ಒಂದು ಲೋಕಸಭಾ ಚುನಾವಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ TD ರಾಜೇಗೌಡರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.